ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವರ್ಲ್ಡ್. ನಿನ್ನಿನ ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಫಸ್ಟ್ ವಿಡಿಯೋನ ಹಾಕಿದ್ದೀನಿ. ಅದರ ಪ್ರತಿ ಒಂದು ಸೆಂಟೆನ್ಸಿನ ಅರ್ಥ ಹಾಗೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಕ್ಲಾಸ್ ಸೆಕೆಂಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಿಲ್ಲ, ಸಿಂಪಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಸೆಂಟೆನ್ಸ್ ಬರ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ. ಹಾಗಾಗಿ ಈ ಕ್ಲಾಸ್ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಹೇಳ್ತಾರೆ ಅಂತ ಕರೆಕ್ಟಾಗಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ, ಎಕ್ಸ್ಪ್ಲೇನ್ ಸ್ವಲ್ಪ ಕಮ್ಮಿ ಮಾಡಿ ಅಂತ ನಿಮಗೆ ಅನಿಸಿದರೆ ನನಗೆ ಕಮೆಂಟ್ ಮಾಡಿ, ಎಕ್ಸ್ಪ್ಲೇನ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಓಕೆ, ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಫಾದರ್ ಅಂದರೆ ತಂದೆಗೆ ಫಾದರ್ ಅಂತ ಹೇಳ್ತಾರೆ. ಹಾಗೆ ತಾಯಿಗೆ ಮದರ್. ಫಾದರ್, ವಾಟ್ ಈಸ್ ಯುವರ್ ಮದರ್ ನೇಮ್, ವಾಟ್ ಈಸ್ ಯುವರ್ ಫಾದರ್ ನೇಮ್ ಅಂತ ಹೇಳ್ತಾರಲ್ಲ. ಫಾದರ್ ಅಂದರೆ ತಂದೆ, ಮದರ್ ಅಂದರೆ ತಾಯಿ. ಬ್ರದರ್ ಅಂದರೆ ಅಣ್ಣ ಅಥವಾ ತಮ್ಮ. ಅಣ್ಣನಿಗೆ ಮತ್ತು ತಮ್ಮನಿಗೆ ಇಬ್ಬರಿಗೂ ಕೂಡ ಬ್ರದರ್ ಅಂತಲೇ ಹೇಳೋದು. ಹಾಗೆ ಅಕ್ಕ ತಂಗಿ, ಅಕ್ಕನಿಗೆ ಹಾಗೆ ತಂಗಿಗೆ ಇಬ್ಬರಿಗೂ ಕೂಡ ಸಿಸ್ಟರ್ ಅಂತಲೇ ಹೇಳೋದು. ಆಮೇಲೆ ಗ್ರ್ಯಾಂಡ್ ಫಾದರ್ ಅಂತ ಹೇಳಿದರೆ ಅಜ್ಜ. ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ. ಇನ್ಮೇಲೆ ಹೇಳಿ, ಹಾಯ್ ಗ್ರ್ಯಾಂಡ್ ಫಾದರ್ ಅಜ್ಜನಿಗೆ, ಅಜ್ಜಿಗೆ ಗ್ರ್ಯಾಂಡ್ ಮದರ್. ಹಾಯ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಮೀ ಅಂತಿಕೆಲ್ಲ ಹೇಳ್ತಾರಲ್ಲ, ಅದೇ ಅಜ್ಜಿಗೆ ಗ್ರ್ಯಾಂಡ್ ಮದರ್, ಅಜ್ಜನಿಗೆ ಗ್ರ್ಯಾಂಡ್ ಫಾದರ್. ನಂತರ ಚಿಕ್ಕಪ್ಪ ಅಥವಾ ಮಾವನಿಗೆ ಏನು ಹೇಳೋದು, ಅಂಕಲ್. ಚಿಕ್ಕಪ್ಪ ಅಂಕಲ್, ಮಾವನಿಗೂ ಕೂಡ ಅಂಕಲ್ ಅಂತಲೇ ಹೇಳೋದು. ಹಾಗೆ ಚಿಕ್ಕಮ್ಮ ಮತ್ತು ಅತ್ತೆ ಇಬ್ಬರಿಗೂ ಕೂಡ ಆಂಟಿ ಅಂತಲೇ ಹೇಳ್ತಾರೆ. ಅಂದರೆ ಇಲ್ಲ ಅತ್ತೆ ಮಾವ ಆ ರೀತಿಯ ಮಾವ ಅತ್ತೆ ಅಲ್ಲ, ಸೋದರ ಮಾವನ ಹೆಂಡತಿಗೆ ಅತ್ತೆ ಮಾವ ಅಂತ ಹೇಳ್ತಾರಲ್ಲ, ಅವರಿಗೆ ಅಂಕಲ್ ಆಂಟಿ ಅಂತಲೇ ಹೇಳೋದು. ನಂತರ ಮಗನಿಗೆ ಸನ್ ಅಂತ ಹೇಳೋದು. ಆಮೇಲೆ ಮಗಳಿಗೆ ಡಾಟರ್, ಮಗನಿಗೆ ಸನ್, ಮಗಳಿಗೆ ಡಾಟರ್. ನಂತರ ಗಂಡನಿಗೆ ಹಸ್ಬೆಂಡ್ ಅಂತ ಹೇಳೋದು. ಹಸ್ಬೆಂಡ್ ಅಂದರೆ ಗಂಡ, ವೈಫ್ ಅಂದರೆ ಹೆಂಡತಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳ್ತಾರಲ್ಲ, ಹಾಗೆ ಗಂಡ ಹೆಂಡತಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳೋದು. ಗಂಡನಿಗೆ ಹಸ್ಬೆಂಡ್, ಹೆಂಡತಿಗೆ ವೈಫ್. ನಂತರ ಫ್ಯಾಮಿಲಿ, ನಾನಿಲ್ಲೇ ಹೇಳಿದೆ ಅಲ್ವಾ, ಫ್ಯಾಮಿಲಿ ಮೆಂಬರ್ಸ್ ಇನ್ ಇಂಗ್ಲೀಷ್ ಅಂತ ಹೇಳಿದೆ ಅಲ್ವಾ. ಅಂದರೆ ಕುಟುಂಬದ ಸದಸ್ಯರಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳೋದು ಅಂತ. ಇಲ್ಲಿ ಫ್ಯಾಮಿಲಿ ಅಂತ ಮತ್ತೆ ಬರೆದಿದ್ದೀನಿ. ಫ್ಯಾಮಿಲಿ ಅಂದರೆ ಕುಟುಂಬ. ಪೇರೆಂಟ್ಸ್ ಅಂದರೆ ಪೋಷಕರು, ತಂದೆ ತಾಯಿ. ಈ ರೀತಿಯಾಗಿ ಪೇರೆಂಟ್ಸಿಗೆ ತಂದೆ ತಾಯಿ ಅಂತ ಹೇಳ್ತಾರೆ. ಪೇರೆಂಟ್ಸ್ ಅಂದರೆ ತಂದೆ ತಾಯಿ, ಪೋಷಕರು ಈ ರೀತಿ ಬರುತ್ತೆ. ನಂತರ ಮಕ್ಕಳಿಗೆ ಚಿಲ್ಡ್ರನ್ ಅಂತ ಹೇಳ್ತೇವೆ, ಮಕ್ಕಳಿಗೆ ಚಿಲ್ಡ್ರನ್. ನಂತರ ಕಝಿನ್ ಅಂದರೆ ಸಂಬಂಧಿ. ಕಝಿನ್ ಅಂದರೆ ಸಂಬಂಧಿ. ಕಝಿನ್ ಸಿಸ್ಟರ್, ಕಝಿನ್ ಬ್ರದರ್ ಅಂತ ಹೇಳ್ತಾರೆ ಅಲ್ವಾ, ಅದೇ ರೀತಿ ಕಝಿನ್ ಸಿಸ್ಟರ್. ಆ್ಯಕ್ಚುಲಿ ಅಂತಾರಾಷ್ಟ್ರೀಯ ಇಂಗ್ಲೀಷ್ನಲ್ಲಿ ಕಝಿನ್ ಸಿಸ್ಟರ್, ಕಝಿನ್ ಬ್ರದರ್ ಅಂತ ಹೇಳಬಾರ್ದು, ಬಟ್ ನಮ್ಮ ಭಾರತೀಯ ಇಂಗ್ಲೀಷ್ನಲ್ಲಿ ಕಝಿನ್ ಸಿಸ್ಟರ್, ಕಝಿನ್ ಬ್ರದರ್ ಅಂತ ಹೇಳ್ತಾರೆ. ಓಕೆ, ಕಝಿನ್ ಅಂದರೆ ಸಂಬಂಧಿ. ನೇಫ್ಯೂ ಅಂತ ಹೇಳಿದರೆ ಸೋದರಳಿಯ, ಅಣ್ಣ ತಮ್ಮ. ಇವಾಗ ಅಣ್ಣ ತಮ್ಮನ ಮಕ್ಕಳೆಲ್ಲ ಇರ್ತಾರೆ ಅಲ್ವಾ, ಹೆಣ್ಮಕ್ಳಿಗೆ ಅಣ್ಣ ತಮ್ಮನ ಮಕ್ಕಳೆಲ್ಲ ಇರ್ತಾರೆ ಅಲ್ವಾ, ಅವರಿಗೆ ಸೋದರಳಿಯ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಇಂಗ್ಲೀಷ್ನಲ್ಲಿ ನೇಫ್ಯೂ ಅಂತ ಹೇಳ್ತಾರೆ. ನೇಫ್ಯೂ ಅಂದರೆ ಸೋದರಳಿಯ. ಹಾಗೆ ನೀಸ್ ಅಂದರೆ ಸೋದರ ಸೊಸೆ. ಸೋದರ ಅಳಿಯನಿಗೆ ನೆಫ್ಯೂ ಅಂತ ಹೇಳ್ತಾರೆ ಅಲ್ವಾ, ಹಾಗೆ ಸೋದರ ಸೊಸೆಗೆ ನೀಸ್ ಅಂತ ಹೇಳ್ತಾರೆ. ಇನ್ಮೇಲೆ ಗೊತ್ತಾಯ್ತಲ್ಲ, ಸೋದರ ಅಳಿಯನಿಗೆ ನೆಫ್ಯೂ, ಸೋದರ ಸೊಸೆಗೆ ನೀಸ್ ಅಂತ ಹೇಳಿ ಕರಿಬೇಕು, ಆಯಿತಾ. ಓಕೆ, ನೆಕ್ಸ್ಟ್ ಮಗುವಿಗೆ ಬೇಬಿ ಅಂತ ಹೇಳ್ತಾರೆ. ಇದು ಕಾಮನ್ ಆಗಿರುವುದು ಗೊತ್ತುಂಟು. ಹಾಗೆ ರಿಲೇಟಿವ್ಸ್, ಬಂಧುಗಳಿಗೆ ಅಂದರೆ ಸಂಬಂಧಿಗಳು ಅಂತ ಹೇಳ್ತಾರೆ ಅಲ್ವಾ, ಹಾಗೆ ನಮ್ಮ ಸಂಬಂಧಿಕರಿಗೆ ರಿಲೇಟಿವ್ಸ್ ಅಂತ ಹೇಳ್ತೀವಿ ಅಲ್ವಾ. ಓಕೆ, ನಿಮಗೆ ಈ ವಿಡಿಯೋನು, ಈ ಕ್ಲಾಸು ಕೂಡ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.